ಬುಟಿಕ್ಗಳಲ್ಲಿ ಮತ್ತು ಟೈಲರಿಂಗ್ ಶಾಪಲ್ಲಿ ಅಷ್ಟೇ ಅಲ್ಲ, ಸೊ ಮನೇಲಿ ಕುತ್ಕೊಂಡು ನೀವು ಆರಾಮಾಗಿ ಕೆಲಸನ ಮಾಡ್ಬೋದು. ಈ ವಿಡಿಯೋ ಮಾತ್ರ ಫುಲ್ ಯೂಸ್ಫುಲ್ ಕಂಟೆಂಟ್ ಆಗಿರೋವಂಥದ್ದು. ಸೊ ಆದಷ್ಟು ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಎಷ್ಟು ಟೈಮ್ ಹಿಡಿಬೋದು ಸರ್ ಇದು? ಸರ್ ಇದಕ್ಕೆ ಬಂದು ನಿಮ್ಗೆ ಒಂದು 10 ನಿಮಿಷ ಆಗುತ್ತೆ ಸರ್. ಇದು ಮುಗಿಯೋದು ಜಸ್ಟ್ 10 ನಿಮಿಷದಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಇದ್ರ ಜೊತೆಗೆ ನಿಮಗೆ ಒಂದು 10,000 ರೂಪೀಸ್ ವರ್ತ್ ನಾವು ಫ್ರೀಯಾಗಿ ಕೊಡ್ತೀವಿ. ಥ್ರೆಡ್ಸ್ ಆಗಲಿ, ಕ್ಯಾಟ್ಲಾಗ್ ಬುಕ್ಕು, ಮತ್ತೆ ಒಂದು ಚಿಕ್ಕ UPS ಕೊಡ್ತೀವಿ. ಈ ಮಿಷಿನಲ್ಲಿ ಬರೀ ಬಟ್ಟೆ ಎಂಬ್ರಾಯ್ಡಿಂಗ್ ವರ್ಕ್ ಅಷ್ಟೇ ಅಲ್ಲ, ಸೊ ನೋಡ್ತಿರ್ಬೋದು ಫೋಟೋ ಎಂಬ್ರಾಯ್ಡಿಂಗ್ ವರ್ಕ್ ಕೂಡ ಮಾಡ್ಬೋದು. ಮಿಷಿನ್ ತಗೊಳ್ಳೋರಿಗೆ ನಾವು ಪ್ಲಸ್ ಅದೇ ಫ್ರೀ ಡೆಲಿವರಿ ಹೇಳಿದ್ದೀನಿ ನಿಮಗೆ. ಫ್ರೀ ಡೆಲಿವರಿ ಅಂತಂದ್ರೆ ಈಗ ಅಪ್ ಟು ಎಲ್ಲಿವರೆಗೂ? ಆಲ್ ಓವರ್ ಇಂಡಿಯಾ ಸರ್. 2.5 ಆಗುತ್ತಾ? ಇದೇ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಸೊ ಮ್ಯಾಕ್ಸಿಮಮ್ ಎಲ್ಲಿವರೆಗೂ? 2.5 ಇಂದ ನಿಮಗೆ 5.5ವರೆಗೂ ಇದೆ. 5.5ವರೆಗೂ ಇದೆಯಾ? ಸಿನಿಮಾ ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಸೊ ಸರ್ ಇದ್ದಾರೆ, ಸೊ ವೆಲ್ಕಮ್ ಮಾಡ್ಕೊಂಬೋಣ. ನಮಸ್ತೆ. ನಮಸ್ತೆ. ಹಾಂ ಸರ್, ಮೊದಲಿಗೆ ನಿಮ್ಮ RR ಗ್ರೂಪ್ಸ್ ಏನಿದೆ ಸರ್? ನಮ್ಮದು RRR ಎಂಬ್ರೋ ಸೊಲ್ಯೂಷನ್ ಅಂತ ಕಂಪ್ಯೂಟರ್ ವೈಸ್ ಎಂಬ್ರಾಯ್ಡ್ರಿ ನಾವು ಸೇಲ್ಸ್ ಮಾಡ್ತೀವಿ. ನಮ್ದು ಆಲ್ ಓವರ್ ಇಂಡಿಯಾ ಒಂದು 20 ಬ್ರಾಂಚಸ್ ಇದೆ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕದಲ್ಲೇ ಒಂದು 5 ಬ್ರಾಂಚಸ್ ಇದೆ. ಹುಬ್ಳಿ, ಮೈಸೂರು, ಬೆಳಗಾಮು, ಮತ್ತೆ ಬಳ್ಳಾರಿ, ಬೆಂಗಳೂರು ಇಲ್ಲಿ ಇದೆ. ಮತ್ತೆ ಆಂಧ್ರ, ತೆಲಂಗಾಣ ಎಲ್ಲ ಕಡೆ ಬ್ರಾಂಚಸ್ ಇದೆ. ಇದು ಏನೇನಕ್ಕೆ ಯೂಸ್ ಮಾಡ್ಬೋದು ಸರ್? ಇದು ಎಲ್ಲ ಥರ ಎಲ್ಲ ಬೂಟಿಕ್ಸ್ ಇರುತ್ತೆ, ಟೈಲರ್ಸ್ ಇಟ್ಟಿರ್ತಾರೆ, ಚಿಕ್ಕ ಚಿಕ್ಕ ಅಂಗಡಿ ಇಟ್ಟಿರ್ತಾರೆ. ಅವರೆಲ್ಲ ಹೋಗಿ ಎಂಬ್ರಾಯ್ಡ್ರಿಗೆ ಎಲ್ಲ ಲೇಟೆಸ್ಟ್ ಆಗಿಬಿಟ್ಟಿದೆ, ಎಲ್ಲ ಫ್ಯಾಷನ್ ಆಗಿದೆ. ಈಗ ಯಾರೇ ಆದ್ರೂ ಒಂದು ಎಂಬ್ರಾಯ್ಡ್ರಿ ಕೊಡ್ತೀವಿ ಅಂದ್ರೆ ಅವರು ಬೇರೆ ಮೇಲೆ ಡಿಪೆಂಡ್ ಆಗಬೇಕು, ಬೇರೆ ಕಡೆ ಕೊಡಬೇಕು. ಅವರು ಯಾವಾಗ ಕೊಡ್ತಾರೆ ಆ ಟೈಮಲ್ಲಿ, ಬಟ್ ಕರೆಕ್ಟಾಗಿ ಮಾಡ್ತಾರೆ ಇಲ್ಲೋ ಕಾನ್ಫಿಡೆನ್ಸ್ ಇರಲ್ಲ, ಏನೋ ಸೈಜಸ್ ಅಡ್ಜಸ್ಟ್ ಮಾಡಲ್ಲ, ಕಲರ್ ಕರೆಕ್ಟ್ ಕಾಂಬಿನೇಷನ್ ಮಾಡಲ್ಲ. ಸೊ ಕಸ್ಟಮರ್ಗೂ ಡಿಸಪಾಯಿಂಟ್ ಆಗುತ್ತಾರೆ. ಸೊ ಅದ್ರ ಬದಲು ಎಲ್ಲ ಒಂದು ಬೂಟಿಕ್ ಅವರಾಗಲಿ, ಟೈಲರ್ಸ್ ಆಗಲಿ ಒಂದು ಮಿಷಿನ್ ಇಟ್ಕೊಬಿಟ್ರೆ, ಸೊ ಅವ್ರಿಗೆ ಏನು ಕಸ್ಟಮರ್ ಏನು ಲೈಕ್ ಮಾಡ್ತಾರೆ ಅದನ್ನ ಅವ್ರು ಮಾಡಿ ಕೊಡ್ಬೋದು, ಈಸಿಯಾಗಿ ಆನ್ ಟೈಮಿಗೆ ಅವ್ರಿಗೆ ಕೊಡ್ಬೋದು. ಇದೆಲ್ಲ ಎಷ್ಟು ಟೈಮ್ ಹಿಡಿಬೋದು ಸರ್? ಸರ್ ಒಂದು ಡಿಪೆಂಡಿಂಗ್ ಆನ್ ಡಿಸೈನ್ ಮೇಲೆ ಆಗುತ್ತೆ. ಕೆಲವು ಡಿಸೈನ್ಸ್ 2 ಗಂಟೆ ಟೈಮೆಲ್ಲ ಮುಗ್ದೋಗುತ್ತೆ, ಕೆಲವು 5 ಅವರ್ಸ್ ಇರುತ್ತೆ. ಡಿಪೆಂಡಿಂಗ್ ಆನ್ ಎಷ್ಟು ವರ್ಕ್ ಇರುತ್ತೆ, ಹೆವಿ ವರ್ಕ್, ಅದ್ರ ಮೇಲೆ ಚೇಂಜಸ್ ಆಗುತ್ತೆ. ಓಕೆ, ಅಂದ್ರೆ ಈಗ ಫೋಟೋ ಫ್ರೇಮ್ ಕೂಡ ಮಾಡ್ಬೋದು? ಫೋಟೋ ಫ್ರೇಮ್ ಮಾಡ್ಬೋದು ಸರ್, ಯಾರದೇ ಆಗಲಿ, ಕಪಲ್ಸ್ ಆಗಲಿ. ಅದು ಈಗ ಟ್ರೆಂಡ್ ಆಗಿದೆ. ಈಗ ಏನು ಗಿಫ್ಟ್ ಕೊಡಬೇಕು ಆ ಥರ ಇದ್ರೆ ಒಂದು ಫೋಟೋಸ್ ನೋಡಿ, ಇವೆಲ್ಲ ಇದೆ, ನಾನು ತೋರಿಸ್ತೀನಿ. ಅವೆಲ್ಲ ಫೋಟೋಸ್ ಮಾಡಿನೂ ಸಹ ಎಂಬ್ರಾಯ್ಡ್ರಿ ಮಾಡಿ ಕೊಡ್ಬೋದು. ಅದ್ರ ಮಾಡ್ಬೋದು. ಸೊ ಟಿ ಶರ್ಟ್ ಏನಾದ್ರು ಇತ್ತು ಅಂದ್ರೆ ಲೋಗೋನು ಮಾಡ್ಬೋದು, ಆಗಲಿ ಮತ್ತೆ ಕ್ಯಾಪ್ ಆಗಲಿ, ಚೂಡಿದಾರು, ಲೆಹಂಗಾ, ಬ್ಲೌಸು, ಸ್ಯಾರಿ ಎಲ್ಲ ತರದ ಎಂಬ್ರಾಯ್ಡ್ರಿ. ಇದೇ ತರ ಪರ್ಟಿಕ್ಯುಲರ್ ಬಟ್ಟೆ ಅಂತದ್ದು ಏನು? ಅದು ಯಾವ ತರ ಬಟ್ಟೆ ಆದ್ರೂ ಹಾಕ್ಬೋದು ಸರ್. ಅದಕ್ಕೆ ಇದೇ ತರ ಬಟ್ಟೆ ಹಾಕಿದ್ರೆ ಹಾಕ್ಬೇಕು ಆ ಥರ ಏನಿಲ್ಲ, ಯಾವ್ದಾದ್ರು ಹಾಕ್ಬೋದು. ಸೊ ಯಾವ ಬಟ್ಟೆ ಹಾಕಿದ್ರು ಯಾವ ತರ ಪ್ರಿಂಟ್ ಹಾಕಿರ್ತೀರಾ, ಸೊ ಆಸ್ ಇಟ್ ಇಸ್ ಅದೇ ತರ. ಸೊ ನಿಮ್ಮ ಹತ್ರ ಯಾವ ತರ ಕ್ಯಾಟ್ಲಾಗ್ಸ್ ಇದೆ ಒಂದ್ಸಲಿ ತೋರಿಸ್ತೀನಿ ನೋಡಿ. ನಾವೆಲ್ಲ ಇದೆ ಸ್ಯಾಂಪಲ್ಸ್ ಮಾಡಿದೀವಿ ಡೆಮೋಗೆ ಸುಮ್ಮನೆ. ಓಕೆ ನೋಡಿ, ಇದು ಸುಮ್ಮನೆ ನೆಟ್ ಫ್ಯಾಬ್ರಿಕ್ ನೋಡಿ, ಇದ್ರ ಮೇಲೆ ಬಂದಿದೆ ನೆಟ್ ಫ್ಯಾಬ್ರಿಕ್. ಓಕೆ, ಈ ತರ ನೆಟ್ ಫ್ಯಾಬ್ರಿಕ್. ಹೌದು. ಸೊ ಇದ್ರ ಮೇಲೂ ನೋಡಿ ಎಷ್ಟು ತಿಕ್ ಆಗಿದೆ ಇದು. ಸೊ ಇದ್ರ ಮೇಲೂ ಪ್ರಿಂಟ್ ಬಂದಿದೆ ನೋಡಿ. ಇದೆಲ್ಲ ಜರಿ ವರ್ಕು, ಇದೆಲ್ಲ ಜರಿ ಥ್ರೆಡ್ಸ್. ಓಕೆ, ಮೆಟಲ್ ಥ್ರೆಡ್ ಅಂತ ಬರುತ್ತೆ, ಜರಿ ವರ್ಕು. ಜರಿ ವರ್ಕು ಬರುತ್ತೆ. ಈ ತರ. ಓಕೆ, ಸೊ ಇದರಲ್ಲಿ ಥ್ರೆಡ್ ಒಂದೇನಾ ಇಲ್ಲ ಬೀಟ್ಸ್? ಸರ್ ಬೀಟ್ಸ್ ಇದೆ ನಮ್ಮಲ್ಲಿ, ಬೀಟ್ಸ್ ಇದೆ. ಈಗ ಡಿವೈಸ್ ಇಲ್ಲಿ ಇತ್ತು ಮಿಷಿನ್, ಅದು ಕಸ್ಟಮರು ಡೆಮೋ ಮಿಷಿನ್ ಪರ್ಚೇಸ್ ಮಾಡ್ಬಿಟ್ರು ಅವರು. ಇದೇ ಕೊಡಿ ನಮಗೆ ಅಂತೇಳಿ. ನೋಡಿ ಇದೆಲ್ಲ ಬೀಟ್ಸ್ ಹಾಕಿರೋದು, ಬೀಟ್ಸ್ ವರ್ಕ್ ಇದೆ. ಸೊ ಇದು ಮಿಷಿನ್ ಅಲ್ಲೇ ವರ್ಕ್ ಇರೋದು. ಸೊ ಇದಕ್ಕೆಲ್ಲ ಏನು ಟೈಮ್ ಹಿಡಿಬೋದು ಸರ್ ಇದಕ್ಕೆ? ಸರ್ ಇದೆಲ್ಲ ಅದನ್ನೇ ವರ್ಕ್ ಮೇಲೆ, ಇಷ್ಟು ವರ್ಕ್ ಮುಗಿಯೋಷ್ಟರಲ್ಲಿ ಒಂದು 1.5 ಅವರ್ ಆಗಿರುತ್ತೆ. 1.5 ಅವರ್. ಹೌದು. ಸೊ ಈಗ ಮ್ಯಾನ್ಯುವಲ್ ಆಗಿ ಕೈಯಲ್ಲಿ ಮಾಡ್ತೀನಿ ಅಂದ್ರೆ ಎಷ್ಟು? ಕೈಯಲ್ಲಿ ಅಂದ್ರೂ ಒಂದು 2-3 ಅವರ್ಸ್ ಆಗುತ್ತೆ. ಬಟ್ ಡಿಪೆಂಡ್ ಆಗಬೇಕು ಇನ್ನೊಬ್ರಿಗೆ. ಎಲ್ಲರಿಗೂ ನಾನೇ ಮಾಡ್ತೀನಿ ಅಂದ್ರೆ ನನಗೆ ಗೊತ್ತಿಲ್ಲ. ಸೊ ನಾವು ಅದು ಪರ್ಟಿಕ್ಯುಲರ್ ಟೈಮ್ ಕೊಡಬೇಕಾಗುತ್ತೆ. ಅದಕ್ಕಾದ್ರೆ ಟೈಮ್ ಕೊಡುವಂಥದ್ದು ಏನಿಲ್ಲ. ನಿಮ್ಗೆ ಇವಾಗ ಬೇಕಾ, ಇವಾಗಲೇ ಅರ್ಜೆಂಟ್ ನನಗೆ ನಾಳೆನೇ ಬೇಕು ಸರ್ ಅಂದ್ರೆ ಮಿಷಿನ್ಗೆ ಆಗಿ ನಾಳೆ ಕೊಡಿ. ಅಲ್ಲೇನಾದ್ರೂ ಕೆಲಸ ಮಾಡ್ಕೊಂಡು ಮಿಷಿನ್ ಆಗ್ಬಿಟ್ರೆ ಕೆಲಸ ಮಾಡ್ತಾರೆ. ಮಿಷಿನ್ ಮುಂದೆನೇ ಇರ್ಬೇಕಂತೇನಿಲ್ಲ. ನೀವು ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಗೆ ಬೇರೆ ಸ್ಟಿಚಿಂಗ್ ಇದೆಯಾ ಇಲ್ಲ ಬೇರೆ ಏನ್ ಕೆಲಸ ಇದ್ರೂ ಮಾಡ್ಕೋಬಹುದು. ಅದು ಥ್ರೆಡ್ ಕಟ್ ಆಯ್ತು ಅಂದ್ರೆ ಅದು ನಿಂತ್ಕೊಳ್ಳುತ್ತೆ, ನಿಮ್ಗೆ ಬಜರ್ ಸೌಂಡ್ ಬರುತ್ತೆ, ಮತ್ತೆ ಬಂದು ಥ್ರೆಡ್ ಹಾಕಿ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇನೆ. ಈಗ ಬೀಟ್ಸ್ ಅಂತ ಇದೆಯಲ್ಲ, ಸೊ ಈಗ ಎಲ್ಲಾ ತರ ಬೀಟ್ಸ್ ಅದಕ್ಕೆ ಹಾಕ್ಬೋದಾ? ಎಲ್ಲ ಅಂದ್ರೆ ಒಂದು 4 ತರದ್ ಬರುತ್ತೆ ಮಿಷಿನ್ಗೆ ಸಪೋರ್ಟ್ ಆಗೋಂಥದ್ದು. ಸೈಜ್ ಅದು ಮಾತ್ರ ಹಾಕ್ಬೋದು, ಆ ತರ ಸೈಜ್ ಮಾತ್ರ. ಓಕೆ, ನಿಮ್ಮಲ್ಲಿ ಇನ್ನ ಕ್ಯಾಟ್ಲಾಗ್ಸ್ ನೋಡಿದೆ ಸರ್? ಡಿಫ್ರೆಂಟ್ ಎಲ್ಲ ನಾವು ಕ್ಯಾಟ್ಲಾಗ್ ಒಂದು 4 ಕ್ಯಾಟ್ಲಾಗ್ ಅವ್ರಿಗೆ ಫ್ರೀ ಆಗಿ ಕೊಡ್ತೀವಿ ಮಿಷಿನ್ ಜೊತೆಗೆ. ನೀವು ಫ್ರೀ ಆಗಿ ಕೊಡ್ತೀರಾ? ಇವೆಲ್ಲ ನೋಡಿ, ಇದೆಲ್ಲ ಫೋಟೋ ಅದಲ್ವಾ ಇದು? ಆಕ್ಟರ್ಸ್ ಇರುತ್ತೆ. ಓಕೆ ಓಕೆ, ಇವರೆಲ್ಲ ಫಿಲಮ್ ಆಕ್ಟರ್ಸ್ ಇದಾವೆ. ಈಗ ಎಲ್ಲ ತರನು ಆಲ್ಮೋಸ್ಟ್ ಈಗ ನಮ್ಮ ಫೋಟೋ ಕೊಟ್ರು ಸಹ ಮಾಡ್ಬೋದು ಸರ್. ಇದಕ್ಕೆಲ್ಲ ಎಷ್ಟು ಟೈಮ್ ಹಿಡಿಬೋದು ಸರ್? ಸರ್ ಇದೆಲ್ಲ ಮಿನಿಮಮ್ ಒಂದು 8 to 10 ಅವರ್ಸ್ ಆಗುತ್ತೆ ಸರ್. 10 ಅವರ್ಸ್. ಹೌದು. ಸೊ ಅದೇ ತರ ವರ್ಕ್ ಅದೇ ತರ ಇರುತ್ತೆ, ಫಿನಿಶಿಂಗ್ ಆಗುತ್ತೆ. ನೋಡಿ ನಾನು ಇಲ್ಲಿ ಪುನೀತ್ ರಾಜ್ಕುಮಾರ್ ಇದೆ ನೋಡಿ, ಇಲ್ಲಿ ಫ್ರೇಮ್ ಆಗಿ ಮಾಡಿದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ಫೋಟೋ ನೋಡಿ, ಇದಕ್ಕಿಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು.
ಸೊ ಎಲ್ಲ ಥ್ರೆಡ್ ವರ್ಕ್ ಇದೆಲ್ಲ ಪೇಂಟ್ ವರ್ಕ್ ತರ ಕಾಣುತ್ತೆ, ಬಟ್ ಇದೆಲ್ಲ ಥ್ರೆಡ್ ವರ್ಕ್. ಹೌದು, ಸೇಮ್ ದೂರದಿಂದ ನೋಡಿದ್ರೆ ಯಾರಾದ್ರೂ ಪೇಂಟ್ ವರ್ಕ್ ಅನ್ಕೋಬೇಕು. ಹಾಂ, ಸೊ ಈ ಥರ ನಮ್ಮ ಫೋಟೋ ಕೂಡ ನಾವು ಮಾಡ್ಬೋದು ಸರ್. ಓಕೆ ಸರ್, ಸೂಪರ್. ನಿಮ್ಮಲ್ಲಿ ಯಾವ ಥರ ಮಾಡಲ್ಗಳು ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ 4 ಮಾಡಲ್ಸ್ ಇದೆ ಸರ್. ಪ್ರೆಸೆಂಟ್ಗೆ 3 ಮಾಡಲ್ ಇದೆ. 3 ಮಾಡಲ್ ಒಂದು ಮಾಡಲ್ ಇಲ್ಲಿ ಇತ್ತು, ಅದು ತಗೊಂಡೋಗಿದ್ದಾರೆ. ಸೊ ಒಂದೊಂದು ಡಿಫ್ರೆಂಟ್ ಸೈಜಸ್ ಅಂದ್ರೆ ನಮ್ಮಲ್ಲಿ ಪ್ರೈಸ್ ಹೆಂಗೆ ಚೇಂಜ್ ಆಗುತ್ತೆ ಅಂದ್ರೆ ಇದು ಮ್ಯಾಕ್ಸಿಮಮ್ ಫ್ರೇಮ್ ಸೈಜ್ ಬರುತ್ತೆ. ಇದು ಓಕೆ, ಏನು ಸೈಜ್ ಬರುತ್ತೆ? ಎಷ್ಟು ದೊಡ್ಡ ಡಿಸೈನ್ ಆಗ್ಬೋದು ಅದ್ರ ಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ. ಓಕೆ, ಇದಕ್ಕೆ ಏನಾದರೂ ಸ್ಪೇಸ್ ಇಷ್ಟೇ ಸ್ಪೇಸ್ಗೆ 5 ಅಡಿಗೆ 5 ಅಡಿ ಜಾಗ ಬೇಕು. ಮನೆಯಲ್ಲಾಗಲಿ ಎಲ್ಲೋ ನೀವು ಬೆಡ್ರೂಮಲ್ಲಿ ಇಟ್ಕೋಬಹುದು, ಹಾಲಲ್ಲೂ ಇಟ್ಕೋಬಹುದು, ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಮನೆ ಬಾಗಿಲು ಒಂದು 2 ಅಡಿ ಇದ್ರೆ ಸಾಕು, ಒಳಗಡೆ ತಗೊಂಡೋಗಿ ಆಮೇಲೆ ಇನ್ಸ್ಟಾಲೇಷನ್ ಮಾಡ್ತಾರೆ ಅಷ್ಟೇ. ಹೌದು. ಓಕೆ, ಇದು ವೆಯ್ಟ್ ಅಂತಂದ್ರೆ ಎಷ್ಟು ಸರ್? ವೆಯ್ಟ್ ಅಂದ್ರೆ ನಿಮಗೆ ಒಂದು 220 kg ಬರುತ್ತೆ ಸರ್. ಇದು 220 ಟೋಟಲ್ ಎಲ್ಲ ಸೇರಿ, ಟೋಟಲ್ ಓವರ್ ಸೇರಿ 220. ಬಟ್ ಮನೆ ಒಳಗಡೆ ಅಸೆಂಬಲ್ ಮಾಡ್ಬೇಕಾದ್ರೆ ಎಲ್ಲ ಅಸೆಂಬಲ್ ಮಾಡ್ತೀವಿ. ಬಟ್ ಇದೊಂದು ಮಾತ್ರ ನಿಮಗೆ ವೆಯ್ಟ್ ಇರುತ್ತೆ, ಒಂದು 100 kg ಬರುತ್ತೆ. ಬೇರೆ ಎಲ್ಲ ಸಪ್ರೇಟ್ ಇರುತ್ತೆ, ಎಲ್ಲ ಸಪ್ರೇಟ್ ಪಾರ್ಟ್. ಏನಂದ್ರೆ ಓವರ್ ಒಂದು 200 kg ಮೇಲ್ ಬರುತ್ತೆ ಟೋಟಲ್. ಓಕೆ ಸರ್, ಇವಾಗ ತಗೊಳ್ಳೋರು ಯಾರಾದರೂ ನಿಮ್ಮ ಹತ್ರ ಏನೋ ಟ್ರೈನಿಂಗ್ ತಗೋಬೇಕಾ? ಈ ಥರ ಟ್ರೈನಿಂಗ್ ಅಂದ್ರೆ ಇದೇನು ಅಷ್ಟೊಂದು ಕಷ್ಟವಾಗಿರೋದೇನಿಲ್ಲ ಸರ್. ಬರೀ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರು ಸಹ ವರ್ಕ್ ಮಾಡ್ಬೋದು. ಜಸ್ಟ್ ಅಲ್ಲೇ ನಿಮ್ಮ ಮಿಷಿನ್ ತಗೊಂಡ್ಮೇಲೆ ಅಲ್ಲೇ ಬಂದು ಇನ್ಸ್ಟಾಲೇಷನ್ ಮಾಡಿ 2 ದಿನ ಅಲ್ಲೇ ಟ್ರೈನಿಂಗ್ ಹೇಳ್ಕೊಡ್ತೀವಿ. 2 ದಿನ ನಮ್ಮವರೇ ಅಲ್ಲಿ ಬಂದು ಹೇಳ್ಕೊಡ್ತಾರೆ. ಇಲ್ಲ ನಾವು ಬಂದು ಇಲ್ಲೇ ತಗೊಳ್ತೀವಿ ಅಂದ್ರೆ ನಮ್ಮ ಆಫೀಸಲ್ಲಿ 1 ವೀಕ್ ಬೇಕಾದ್ರೆ ಫ್ರೀ ಟ್ರೈನಿಂಗ್ ಇರುತ್ತೆ, ಇಲ್ಲೇ ಬಂದು ಬೇಕಾದ್ರೆ ತಗೋಬಹುದು. ಮಿಷಿನ್ ತಗೊಳ್ಳೋರು ಮಾತ್ರ, ಮಿಷಿನ್ ಬುಕಿಂಗ್ ಆದ್ರೆ ಮಾತ್ರ ಟ್ರೈನಿಂಗ್ ಕೊಡ್ತೀವಿ. ಇಲ್ಲ ಅಂದ್ರೆ ಎಲ್ಲ ಸುಮ್ಮನೆ ಬಂದು ನಮಗೂ ತುಂಬಾ ರಿಸ್ಕ್ ಆಗುತ್ತೆ. ಇದೆ ಟಚ್ ಸ್ಕ್ರೀನ್ ಇರುತ್ತಾ? ಇದು ಎಲ್ಲ ಟಚ್ ಸ್ಕ್ರೀನ್. ಜಸ್ಟ್ ನೋಡಿ, ಇಲ್ಲಿ ಬರೀ 1, 2, 4 ಸ್ಟೆಪ್ಸ್ ಇರುತ್ತೆ. ಓಕೆ, 1ನೇ ಸ್ಟೆಪ್ ಅಲ್ಲಿ ಹೋದ್ರೆ ನಿಮ್ಗೆಲ್ಲ ಡಿಸೈನ್ಸ್ ಇರುತ್ತೆ. ಯಾವ ಡಿಸೈನ್ ಬೇಕು, ಮಾಡಲ್ಸ್ ಈ ಡಿಸೈನ್ ಬೇಕು ಅಂತ. 2ಕ್ಕೆ ಬಂತು ಅಂದ್ರೆ ನೀವು ಯಾವ ಡೈರೆಕ್ಷನ್ ಬೇಕಾದ್ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ ಆಂಗಲ್ ಅಲ್ಲಿ ಬೇಕಿದು ಆ ಡೈರೆಕ್ಷನ್ ಚೇಂಜ್ ಮಾಡ್ಕೋಬಹುದು. ನಿಮಗೆ 3rd ಸ್ಟೆಪ್ ಬಂದ್ರೆ ನಿಮಗೆ ನೀಡಲ್ಸ್, ಕಲರ್ಸ್ ಯಾವ್ದಾದ್ರು ಕಲರ್ಸ್ ಕೊಡಬೇಕು, ಇಲ್ಲಿ ಸೆಲೆಕ್ಷನ್ ಕೊಡಬೇಕು. 4th ಸ್ಟೆಪ್ ಬಂದ್ರೆ ಡಿಸೈನ್ ರೆಡಿ ಇರುತ್ತೆ. ಯಾವ ಜಾಗಕ್ಕೆ ಬೇಕು ಆ ಥರ ಮೂವ್ ಮಾಡ್ಬೋದು. ನಾವು ಯಾವ ಪ್ಲೇಸಿಗೆ ಬೇಕು, ಇಲ್ಲಿ ಯಾವ ಪ್ಲೇಸ್ ಬೇಕಾದ್ರೆ ಇಟ್ಕೋಬಹುದು. ಯಾವ ಪ್ಲೇಸ್ ಮಾರ್ಕ್ ಮಾಡಿರ್ತೀವಿ, ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಮೂವ್ ಮಾಡ್ಕೊಂಡು ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಡಿಸೈನ್ ಸ್ಟಾರ್ಟ್ ಆಗೋದು. ಓಕೆ, ಇದಕ್ಕೆ ಪೆನ್ ಡ್ರೈವ್ ಆಪ್ಷನ್ ಇದೆ? ಪೆನ್ ಡ್ರೈವ್ ಇದೆ ಸರ್, ಪೆನ್ ಡ್ರೈವ್ ಇರುತ್ತೆ. ಇದರಲ್ಲಿ ನಾವು 3000 ಡಿಸೈನ್ಸ್ ಕೊಡ್ತೀವಿ ಪೆನ್ ಡ್ರೈವ್ ಅಲ್ಲಿ. ಹೌದು, ಪೆನ್ ಡ್ರೈವ್ ನೀವೇ ಕೊಡ್ತೀರಾ? ಪೆನ್ ಡ್ರೈವ್ ನಾವೇ ಕೊಡ್ತೀವಿ, ಡಿಸೈನ್ಸ್ ನಾವೇ ಅದ್ರಲ್ಲಿ 3000 ಫೀಡ್ ಮಾಡಿ ಕೊಡ್ತೀವಿ ಪೆನ್ ಡ್ರೈವ್. ಸೊ ಅವ್ರಿಗೆ ಇನ್ನೂ ಯೂಸ್ ಆಗುತ್ತೆ, ಇನ್ನ ಫ್ರೀಯಾಗಿ ಅವ್ರ ಆರಾಮಾಗಿ ಮಾಡ್ಕೋಬಹುದು. ಓಕೆ, ಇವಾಗ ಇದೊಂದು ಮಾಡೆಲ್ ನೋಡಿದ್ರೆ ಇನ್ನೊಂದು ಮಾಡೆಲ್ ಬಂದು ಇದರಲ್ಲಿ ಇನ್ನೊಂದು ಫ್ಯೂಚರ್ ಮಾಡೆಲ್ ಅಂತ ಬರುತ್ತೆ. ಇದ್ರ ನೆಕ್ಸ್ಟ್ 20x40, ಅದು 20x32 ಇಂಚಸ್ ಫ್ರೇಮ್ ಬರುತ್ತೆ. ಇದ್ರ ನೆಕ್ಸ್ಟ್ 20x40 ಇಂಚಸ್ ಬರುತ್ತೆ. ಇದ್ರ ನೆಕ್ಸ್ಟ್ ಬಂದು ಇದು ಡಬಲ್ ಹೆಡ್ ಬರುತ್ತೆ. ಇದು ಅದಕ್ಕಿಂತ ಒಂದು 2ನೇ ವರ್ಷ. 2 ಹೆಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಈಗ ಸ್ಲೀವ್ ಇರುತ್ತಲ್ಲ, 2 ಆನ್ ಮಾಡ್ಬಿಟ್ರೆ 2 ಸ್ಲೀವ್ ಒಂದೇ ಸರಿ ಮುಗ್ದೋಗುತ್ತೆ. 2 ಸ್ಲೀವ್ ಒಂದೇ ವರ್ಕ್ ಶಾರ್ಟ್ ಅಲ್ಲಿ ಮುಗಿಯುತ್ತೆ. ಸಪೋಸ್ ಈ ತರ ಟಿ ಶರ್ಟ್ ಲೋಗೋ ಎಲ್ಲ ಇತ್ತು, 2 ಪೀಸ್ ಒಂದು ಶಾರ್ಟ್ ಅಲ್ಲಿ ಮುಗಿತಾ ಇರುತ್ತೆ. ಓಕೆ, ಆ ತರ. ಅದಾದ್ರೆ ಸಿಂಗಲ್ ಹಾಕ್ಬೇಕಾಗುತ್ತೆ. ಸೊ ಟೈಮ್ ಸೇವ್ ಆಗುತ್ತೆ. ಹೌದು. ಓಕೆ, ಇದ್ರಲ್ಲಿ ನೋಡ್ತಿರ್ಬೋದು. ಸೊ ಲೋಗೋ ಕೂಡ ಇವ್ರು ಮಾಡಿರೋವಂಥದ್ದು. ಸೊ ನೋಡಿ RRR ಅಂತ ಅಂದ್ಬಿಟ್ಟು. ಸೊ ಇದಕ್ಕೆಲ್ಲ ಎಷ್ಟು ಟೈಮ್ ಹಿಡಿಬೋದು ಸರ್ ಇದು? ಸರ್ ಇದಕ್ಕೆ ಬಂದು ನಿಮ್ಗೆ ಒಂದು 10 ನಿಮಿಷ ಆಗುತ್ತೆ ಸರ್ ಇದು ಮುಗಿಯೋದು. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಏನಂದ್ರೆ ಈಗ ಪ್ರಿಂಟಿಂಗ್ ಅಂತ ಬಂತು ಅಂದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಬೆಟರ್ ಅಂತಾನೆ ಹೇಳ್ಬೋದು. ಬೆಟರ್ ಸರ್, ಇದು ಪರ್ಮನೆಂಟ್ ಪ್ರಿಂಟಿಂಗ್ ವಾಶ್ ಮಾಡ್ತಾ ಹೋಗ್ತಾ ಇರುತ್ತೆ. ಹೌದು, ಬಟ್ ಇದು ಬಟ್ಟೆ ಹರಿದೋದ್ರು ಎಂಬ್ರಾಯ್ಡರಿ ಪ್ರಿಂಟಿಂಗ್ ಆದ್ರೆ ಕಿತ್ತೋಗೋದು, ವಾಷಿಂಗ್ ಆಗಿದಾಗ ಅಳಿಸೋಗೋದು ಆಗುತ್ತೆ. ಸೊ ಇದಾದ್ರೆ ಬಟ್ಟೆ ಹರಿದೋದ್ರು ಸಹ ಏನಾಗಲ್ಲ. ಓಕೆ ಸರ್, ಈ ಮಾಡಲ್ ನೋಡಿದ್ವಿ. ಇವಾಗ ನೆಕ್ಸ್ಟ್ ಒಂದು ಮಾಡಲ್ ಸರ್, ಇದು ನೆಕ್ಸ್ಟ್ ಇದು ಬೇಸಿಕ್ ಮಾಡಲ್. ಇದು ಸರ್ ಎಲ್ಲ ಅಪ್ಡೇಟ್ ವರ್ಷನ್, ಏನು ಬೇಸಿಕ್ ಅಂತೇನಿಲ್ಲ. ಈ ಡಿಸೈನ್ ಫ್ರೇಮ್ ಸೈಜ್ ಎಷ್ಟು ಚಿಕ್ಕದು ಬರುತ್ತೆ ಅಷ್ಟು ಚೇಂಜ್ ಆಗುತ್ತೆ, ರೈಟ್? ಅಷ್ಟೇ. ಇದೊಂದು ಸ್ವಲ್ಪ ಚಿಕ್ಕದಿದೆ. ಇದು ಬಂದು ನಮ್ಮ ಇಂಡಿಯನ್ ಮೇಡ್, ಇದು ಇಂಡಿಯಾದಲ್ಲೇ ಮಾಡುವಂತ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ಇದು ಬಂದು ಹೈಟೆಕ್ ಅಂತ ನೇಮ್ ಇರುತ್ತೆ. ಇದಕ್ಕೆ ಬಂದು ಚಿಕ್ಕ ಸೈಜ್ ಇದೆ. ಇದು ಬಂದು ನಿಮಗೆ ಜಾಸ್ತಿ ಸ್ಪೇಸ್ ಕಮ್ಮಿ ಇಲ್ಲ, 2.5 ಲಕ್ಷ ಆಗುತ್ತೆ. ಇದಕ್ಕೆ 2.5 ಆಗುತ್ತಾ? ಇದೇ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಮ್ಮ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಸೊ ಮ್ಯಾಕ್ಸಿಮಮ್ ಎಲ್ಲಿವರೆಗೂ? 2.5 ಇಂದ ನಿಮಗೆ 5.5 ವರೆಗೂ ಇದೆ. 5.5 ವರೆಗೂ ಇದೆಯಾ? ಓಕೆ, ಒಂದ್ಸಲಿ ಪ್ರೈಸ್ ನಂಗೆ ಮೆನ್ಷನ್ ಮಾಡ್ಬೋಣ. ಇದು ಏನು ಪ್ರೈಸ್ ಆಗುತ್ತೆ ಇದು? ಸರ್ ಇದು ಬಂದು ನಿಮಗೆ 4,10,000 ರೂಪಾಯಿ ಆಗುತ್ತೆ. ಇದು 4,10,000 ಆಗುತ್ತಾ? ಓಕೆ, ಫಸ್ಟ್ ಪ್ರೆಸೆಂಟ್ ಇರೋ ರೈಟು, ಆಮೇಲೆ ನಾಳೆ ಚೇಂಜ್ ಆಗ್ತಿರುತ್ತೆ, ಗೊತ್ತಿಲ್ಲ ರೈಟು. ಓಕೆ, ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಫಸ್ಟ್ ಒಂದು ಮಾಡಲು ನೋಡಿದ್ವಿ. ಅದು ಸರ್ ಇದು 3,30,000 ಇಂದ ಇದೆ. 3,30,000 ಆಗುತ್ತಾ? ಬ್ಯಾಂಕಲ್ಲಿ ಲೋನ್ಗಳಿದೆ, ಬ್ಯಾಂಕಲ್ಲಿ ಲೋನ್ ಆಪ್ಷನ್ಸ್ ಎಲ್ಲ ಇದೆ. ಈ ಮಿಷಿನರಿ ಎಲ್ಲ ಅದಕ್ಕೆ ಅಪ್ಲೈಬಲ್ ಇದೆ. EMI ಆಪ್ಷನ್ EMI ಒಂದು ನಮ್ಮ ಕಡೆನೂ EMI ಇದೆ, ನಮ್ದು ಒಂದು ಫೈನಾನ್ಸ್ ಇದೆ.
ಸೊ ಅಂಗಡಿ ಇಟ್ಟಿರೋರು ಆಲ್ರೆಡಿ ಬುಟಿಕ್ ಇರೋರಿಗೆಲ್ಲ ನಮ್ಮ ಫೈನಾನ್ಸ್ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ. ಓಕೆ. ಸೊ ಇಲ್ಲ ಅಂದ್ರೆ ಕಂಪ್ನಿ ಕಡೆಯಿಂದ ನಾವು 50% ಡೌನ್ ಪೇಮೆಂಟ್ ತೊಗೊಳ್ತೀವಿ, 50% ಅಲ್ಲಿ EMI ಅದು ಕೊಡ್ತೀವಿ. ನಿಮ್ಮ ಕಂಪ್ನಿ ಕಡೆಯಿಂದ ಡೈರೆಕ್ಟ್ ಸಿಗುತ್ತಾ? ಹೌದು. ಅಂದ್ರೆ 50% ಏನು ಪೇಮೆಂಟ್ ಮಾಡ್ತಾರೆ, ಇನ್ನು 50% ಲೋನ್ ಕೊಡ್ತೀವಿ, ಲೋನ್ ಕಟ್ಟೋ ಕಂಪ್ನಿಯಿಂದ ಕೊಡ್ತೀವಿ. ಓಕೆ ಸರ್, ನಿಮ್ಮದು ಶಾಪ್ದೊಂದು ಎಕ್ಸಾಕ್ಟ್ ಲೊಕೇಶನ್ ಸರ್ ನಮ್ದು ಬೇಗೂರು ರೋಡ್, ಬೆಂಗಳೂರಲ್ಲಿ ಬೇಗೂರು ರೋಡಲ್ಲಿ ಬೊಮ್ಮನಹಳ್ಳಿಯಲ್ಲಿದೆ. ಈಗ ಬೇಗೂರು ಅಂದ್ರೆ ಸುಮಾರು ಇದಾವೆ. ಬೇಗೂರು ಬೊಮ್ಮನಹಳ್ಳಿ particular. ಬೊಮ್ಮನಹಳ್ಳಿಲಿ ಎದುರುಗಡೆ ಒಂದು BBMP ಆಫೀಸ್ ಇದೆ, ಅದು ಎದುರುಗಡೆ ಬರುತ್ತೆ, ಅದ್ರ ಆಪೋಸಿಟ್ ಅಲ್ಲೇ ಸಿಗುತ್ತೆ. ಓಕೆ. ಸೊ ವೀಕ್ಷಕರೇ, ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸರ್, ಇವಾಗ ಇದನ್ನ ಬೈ ಮಾಡೋರಿಗೆ ನಿಮ್ಮ ಕಡೆಯಿಂದ ಥ್ರೆಡ್ಸ್ ಅಂತದ್ದು ಏನೇನು ಮಿಷಿನ್ ತಗೊಳ್ಳೋರಿಗೆ ನಾವು ಪ್ಲಸ್ ಅದೇ ಫ್ರೀ ಡೆಲಿವರಿ ಹೇಳಿದೀನಿ ನಿಮಗೆ. ಫ್ರೀ ಡೆಲಿವರಿ ಅಂತಂದ್ರೆ ಈಗ ಅಪ್ ಟು ಎಲ್ಲಿವರೆಗೂ? ಆಲ್ ಓವರ್ ಇಂಡಿಯಾ ಸರ್, ಆಲ್ ಓವರ್ ಇಂಡಿಯಾನೇ ಫ್ರೀ ಡೆಲಿವರಿ ಇದೆ. ಫ್ರೀ ಟ್ರೈನಿಂಗ್ ಇರುತ್ತೆ, ಓಕೆ, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಒಂದು 10,000 rupees ವರ್ತ್ ನಾವು ಫ್ರೀ ಆಗಿ ಕೊಡ್ತೀವಿ. ಥ್ರೆಡ್ಸ್ ಆಗಲಿ, ಕ್ಯಾಟ್ಲಾಗ್ ಬುಕ್, ಮತ್ತೆ ಒಂದು ಚಿಕ್ಕದು UPS ಕೊಡ್ತೀವಿ. ಕರೆಂಟ್ ಹೋದ್ರೆ ನಿಮ್ಗೆ ಬ್ಯಾಕಪ್ ಒಂದು 10-15 ನಿಮಿಷ ಬ್ಯಾಕಪ್ ಇರುವಂತ ಒಂದು UPS ಕೊಡ್ತೀವಿ. ಜೊತೆಗೆ ಮೆಟೀರಿಯಲ್, ಮತ್ತೆ ಜೆರಿ ಥ್ರೆಡ್ಸ್, ಟೂಲ್ಸ್ ಬಾಕ್ಸ್, ಪೆನ್ ಡ್ರೈವ್, 3000 ಡಿಸೈನ್ಸ್, ನೀಡಲ್ಸ್ ಎಲ್ಲ ಇರುತ್ತೆ ಇದ್ರಲ್ಲಿ ಟೂಲ್ ಬಾಕ್ಸ್ ಅಲ್ಲಿ. ಮತ್ತೆ ಒಂದು 3 ಕ್ಯಾಟ್ಲಾಗ್ ಬುಕ್ಸ್ ಇರುತ್ತೆ. 3 ಕ್ಯಾಟ್ಲಾಗ್ ಬುಕ್ಸ್ ಮತ್ತೆ ಪೆನ್ ಡ್ರೈವ್ ಹೇಳಿದ್ರ? ಹೌದು, ಪೆನ್ ಡ್ರೈವ್ ಇರುತ್ತೆ, ಪೆನ್ ಡ್ರೈವ್ ಸಿಗುತ್ತೆ. ಹೌದು. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಇದೊಂದು ಮಿಷಿನ್ನ ನೀವು ಬೈ ಮಾಡಿದ್ರೆ ಸೊ ಆಲ್ಮೋಸ್ಟ್ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಥ್ರೆಡ್ಸ್ ಆಗಿರ್ಬೋದು, ನೀಡಲ್ಸ್ ಆಗಿರ್ಬೋದು. ಸೊ UPS ಕೂಡ ಇವ್ರು ಕೊಡ್ತಿರೋವಂಥದ್ದು ಫ್ರೀಯಾಗಿ. ಆಲ್ಮೋಸ್ಟ್ ನಿಮಗೆ ಇದು ಫ್ರೀಯಾಗಿ ಸಿಗ್ತಾ ಇರೋವಂಥದ್ದು. ಆಲ್ ಓವರ್ ಇಂಡಿಯಾ ಕೂಡ ಫ್ರೀ ಡೆಲಿವರಿ ಕೊಡ್ತಾ ಇದ್ದಾರೆ ಇವರು. ಹೌಸ್ ವೈಫ್ ಅಂತ ಇರ್ತಾರೆ. ಸೊ ಆಲ್ಮೋಸ್ಟ್ ಈ ವಿಡಿಯೋ ಅವ್ರಿಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ವಿಡಿಯೋನ ಶೇರ್ ಮಾಡಿ. ಸರ್, ಇವಾಗ ಇದ್ರ ಸರ್ವಿಸ್ ಅಂತ ಬಂದರೆ ಹೆಂಗೆ ಸರ್? 1 year ಫ್ರೀ ವ್ಯಾರಂಟಿ ಸರ್. ಏನೇ ಆಗಲಿ 1 year ಏನಾದ್ರೂ ಅದಕ್ಕೆ ಚಾರ್ಜಸ್ ಮಾಡಲ್ಲ. 1 year ಒಳಗಡೆ ಏನಾದರೂ ಏನು ಚಾರ್ಜಸ್ ಇಲ್ಲ. 1 year ಆದ್ಮೇಲೆ ನಾವೇ ಸರ್ವಿಸ್ ಕೊಡ್ತೀವಿ, ಅದಕ್ಕೆ ಚಾರ್ಜಸ್ ಮಾಡ್ತೀವಿ. ಚಾರ್ಜಸ್ ಮಾಡ್ತೀರಾ? ಸೊ ಈಗ ಮಿಷಿನ್ದು ವಾರಂಟಿ ಅಂತದ್ದು ಏನಾದರೂ? ಅದೇ ವ್ಯಾರಂಟಿ 1 year. 1 year ಏನೇ ಪ್ರಾಬ್ಲಮ್ ಆದ್ರೆ ಅದಕ್ಕೆ 1 ರೂಪಾಯಿ ಚಾರ್ಜಸ್ ಕೊಡಲ್ಲ. ಏನು ಚಾರ್ಜಸ್ ಏನಿಲ್ಲ, ಫ್ರೀ. ಸೊ ಫ್ರೀಯಾಗಿ ನೀವೇ ಸರ್ವಿಸ್ ಮಾಡ್ತೀರಾ? ಸರ್, ಇಲ್ಲೋ ನೋಡ್ತಾ ಇದ್ದೀವಿ ಸರ್, ಇದೆಲ್ಲ ನಮ್ದೇ ಸ್ಟೋರು. ನಮ್ದಲ್ಲೆಲ್ಲ ಥ್ರೆಡ್ಸ್, ಮೆಟೀರಿಯಲ್, ಬೀಡ್ಸ್ ಎಲ್ಲ ಇದೆ. ಬೀಡ್ಸ್, ಮಿರರ್ ಶೀಟ್ಸ್, ಜೆರಿ ಥ್ರೆಡ್ಸ್, ಬ್ಲೌಸ್ ಪೀಸಸ್, ಆಲ್ಮೋಸ್ಟ್ ಎಲ್ಲಾ ತರ ಮೆಟೀರಿಯಲ್ಸ್ ನಮ್ಮಲ್ಲೇ ಸಿಗುತ್ತೆ ಸರ್. ಕಸ್ಟಮರ್ ಅಲ್ಲಿ ಇಲ್ಲಿ ಹುಡುಕ್ಬೇಕಂತೇನಿಲ್ಲ. ಒಂದು ಸ್ಟೋರ್ದು ನಂಬರ್ ಕೊಡ್ತೀವಿ, ಅದು ಕಾಲ್ ಮಾಡಿದ್ರೆ ಸಾಕು, ಅವ್ರು ಕೊರಿಯರ್ ಮಾಡ್ಕೊಡ್ತಾರೆ ನಿಮಗೆ. ಜಸ್ಟ್ ನೀವೇ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀರಾ? ಕೊರಿಯರ್ ಮಾಡ್ತೀವಿ. ಓಕೆ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಿದೆ ವೀಕ್ಷಕರೇ. ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಕಾಲ್ ಮಾಡಿದ್ರೆ ಸಹ ನಿಮಗೆ ಡೆಲಿವರಿ ಕೂಡ ಇವರೇ ಕಳಿಸ್ಕೊಟ್ಬಿಡ್ತಾರೆ. ನಮ್ಮ ಹತ್ರ ಮಿಷಿನ್ ತಗೊಂಡಿರ್ಬೇಕಂತಿಲ್ಲ ಸರ್, ಬೇರೆ ಬ್ರ್ಯಾಂಡ್ ತಗೊಂಡಿರೋ ಮೆಟೀರಿಯಲ್ ಬೇಕಂದ್ರೆ ನಾವು ಕೊರಿಯರ್ ಕಳಿಸ್ಕೊಡ್ತೀವಿ. ಓಕೆ ಸರ್.